ಓಂ ಶ್ರೀ ಗುರುಭ್ಯೋ ನಮಃ. ಎಲ್ರಿಗೂ ನಮಸ್ಕಾರ. ನಿಮ್ಮ ಜಾತಕದಲ್ಲಿ ರವಿ ಮಿಥುನ ರಾಶಿಯಲ್ಲಿ ಇದ್ದರೆ ನಿಮಗೆ ಜೀವನದಲ್ಲಿ ಹಣ, ಉದ್ಯೋಗ, ನಿಮ್ಮ ವ್ಯಕ್ತಿತ್ವದ ಮೇಲೆ ಯಾವ ಒಂದು ರೀತಿಯ ಪ್ರಭಾವ ಈ ರವಿಯಿಂದ ಇರುತ್ತೆ ಎಂಬ ಇತ್ಯಾದಿ ವಿಷಯಗಳ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ನಾವು ತಿಳಿದುಕೊಳ್ಳೋಣ. ಈ ಮಿಥುನ ರಾಶಿ ವಾಯುತತ್ವ ರಾಶಿಯಾಗಿದ್ದು ಬುಧ ಗ್ರಹ ಈ ರಾಶಿಯ ಅಧಿಪತಿ. ಹಾಗೆ ಈ ಮಿಥುನ ರಾಶಿ ಉಭಯ ಸ್ವಭಾವದ ರಾಶಿಯಾಗಿರುತ್ತೆ. ಈ ಮಿಥುನ ರಾಶಿಯಲ್ಲಿ ರವಿ ಇರ್ತಕ್ಕಂತಹ ಜಾತಕರು ಚಂಚಲ ಸ್ವಭಾವದವರಾಗಿರ್ತಾರೆ. ಅತಿ ಬುದ್ಧಿವಂತರು ಸಹ ಆಗಿರ್ತಾರೆ. ಉತ್ತಮ ಭಾಷಣಕಾರರು, ಯಾವುದೇ ಸ್ಟೇಜ್ ಫಿಯರ್ ಇಲ್ಲದೆ ನಿರರ್ಗಳವಾಗಿ ಮಾತನಾಡುವ ಒಂದು ಕಲೆಯನ್ನು ಇವರು ಹೊಂದಿರ್ತಾರೆ. ಮತ್ತು ಯಾವುದೇ ಇತರೆ ಭಾಷೆಗಳನ್ನು ವೇಗವಾಗಿ ಕಲಿಯುವ ಒಂದು ಸಾಮರ್ಥ್ಯವನ್ನು ಸಹ ಇವರು ಹೊಂದಿರ್ತಾರೆ. ಯಾವುದೇ ಭಾಷೆಯನ್ನು ಕಲಿಬೇಕಂತ ಹೇಳಿದ್ರೆ ಅದನ್ನು ಆಸಕ್ತಿಯಿಂದ ಬೇಗ ಕಲ್ತ್ಬಿಡ್ತಾರೆ. ಹಾಗೆ ಇವ್ರಿಗೆ ಜೀವನದಲ್ಲಿ ಸದಾ ಹೊಸ ಹೊಸ ವಿಚಾರಗಳನ್ನು ತಿಳ್ಕೋಬೇಕು, ಕಲಿಬೇಕು ಅನ್ನೋ ಒಂದು ಆಸಕ್ತಿಯನ್ನು ಸಹ ತೋರಿಸ್ತಾರೆ. ಇವರು ಉತ್ತಮ ಮಾತುಗಾರರಾಗಿದ್ದು ಇವರು ಎಲ್ಲೇ ಹೋದ್ರೂ ಜನರನ್ನು ತಮ್ಮ ಮಾತಿನ ಒಂದು ಶೈಲಿಯಿಂದನೇ ತಮ್ಮೆಡೆಗೆ ಇವರು ಅಟ್ರ್ಯಾಕ್ಟ್ ಮಾಡ್ಕೋತಾರೆ. ಹಾಗೆ ಇವರು ಸ್ನೇಹಪರ ಜೀವಿಗಳು ಸಹ ಆಗಿರ್ತಾರೆ. ಇವರು ಬರೀ ಮಾತಷ್ಟೇ ಅಲ್ಲ, ಇವ್ರಿಗೆ ಬರವಣಿಗೆಯಲ್ಲೂ ಸಹ ವಿಶೇಷವಾದ ಜ್ಞಾನವನ್ನು ಹೊಂದಿರ್ತಾರೆ. ಇವ್ರಿಗೆ ಕತೆ, ಕಾದಂಬರಿ, ಕವನ, ರಾಜಕೀಯ ಮತ್ತು ಸಿನಿಮಾ ರಂಗಕ್ಕೆ ಸಂಬಂಧಪಟ್ಟಂತಹ ಆರ್ಟಿಕಲ್ಸನ್ನು ಬರೆಯೋದು ಅಂತ ಹೇಳಿದ್ರೆ ಇವ್ರಿಗೆ ತುಂಬ ಇಷ್ಟ ಆಗತ್ತೆ. ಹಾಗೆ ಇವರು ಒಂದೇ ಸಮಯದಲ್ಲಿ 2-3 ಕೆಲಸಗಳನ್ನು ಮಾಡ್ತಕ್ಕಂತಹ ಒಂದು ವಿಶೇಷವಾದ ಕಲೆಯನ್ನು ಹೊಂದಿರ್ತಾರೆ. ಅಂದರೆ 2-3 ಕೆಲಸಗಳನ್ನು ಮಾಡೋದು ಇದು ಎಲ್ಲರಿಂದನೂ ಸಾಧ್ಯ ಆಗಲ್ಲ. ಒಬ್ಬರು ಒಂದು ಕೆಲಸದಷ್ಟೇ ಫೋಕಸ್ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ ಅಲ್ವಾ. ಆದರೆ ಈ ಮಿಥುನ ರಾಶಿಯಲ್ಲಿ ರವಿ ಇರ್ತಕ್ಕಂತಹ ಜಾತಕರು ಇರ್ತಾರಲ್ಲ, ಅವರು 2-3 ಕೆಲಸಗಳನ್ನು ಒಟ್ಟಿಗೆ ಮಾಡುವ ಒಂದು ಕಲೆ ಸಾಮರ್ಥ್ಯವನ್ನು ಹೊಂದಿರ್ತಾರೆ. ಆದರೆ ಇವರಲ್ಲಿರೋ ಒಂದೇ ಒಂದು ನೆಗೆಟಿವ್ ಅಂದರೆ ಇವ್ರಿಗೆ ತಂದೆಯ ಪ್ರೀತಿ ಅಷ್ಟಾಗಿ ಸಿಗೋದಿಲ್ಲ. ನೆಗೆಟಿವ್ ಅಂತ ಅಲ್ಲ, ಇವ್ರಿಗೆ ಕೊರಗು ಅಂತಲೇ ಹೇಳ್ಬೋದು. ತಂದೆಯ ಪ್ರೀತಿ ಅಷ್ಟಾಗಿ ಸಿಗೋದಿಲ್ಲ ಇವ್ರಿಗೆ. ನೆಕ್ಸ್ಟು ಇವರ ಉದ್ಯೋಗ ಮತ್ತು ಹಣಕಾಸಿನ ಬಗ್ಗೆ ನೀವು ನೋಡೋದಾದರೆ ಇವರು ರಾಜಕೀಯ ಕ್ಷೇತ್ರದಲ್ಲಿ ಸ್ಕ್ರಿಪ್ಟ್ ರೈಟರ್ ಆಗಬಹುದು. ಮತ್ತು ಇವರು ಒಳ್ಳೆಯ ಮಾತುಗಾರರಾಗಿರೋದ್ರಿಂದಾಗಿ ಸೇಲ್ಸ್ ಆ್ಯಂಡ್ ಮಾರ್ಕೆಟಿಂಗ್ ಫೀಲ್ಡ್ನಲ್ಲಿ ಕೆಲಸವನ್ನು ಮಾಡಬಹುದು. ಶಿಕ್ಷಣ ಕ್ಷೇತ್ರದಲ್ಲಿ ಕೆಲಸವನ್ನು ಮಾಡಿದ್ರೆ ಒಳ್ಳೆಯ ಆದರ್ಶ ಶಿಕ್ಷಕರು ಸಹ ಆಗಬಹುದು. ಬರವಣಿಗೆಗೆ ಸಂಬಂಧಿಸಿದ ಕೆಲಸಗಳನ್ನು ಇವರು ಮಾಡಬಹುದು. ಜರ್ನಲಿಸ್ಟ್ ಆಗಬಹುದು. ಇವರು ಬುದ್ಧಿವಂತರು ಮತ್ತು ಉತ್ತಮ ಮಾತುಗಾರರಾಗಿರೋದ್ರಿಂದಾಗಿ ಇವ್ರಿಗೆ ಪ್ರೊಫೆಷನ್ ಬೇರೆ ಇರುತ್ತೆ, ಆದರೆ ಇವರ ಪ್ಯಾಷನ್ನೇ ಬೇರೆ ಇರುತ್ತೆ. ಆದ್ರೂ ಇವರು ಪ್ರೊಫೆಷನ್ ಮತ್ತು ಪ್ಯಾಷನ್ ಎರಡೂ ಕಡೆಯಿಂದ ಹಣ ಸಂಪಾದನೆಯನ್ನು ಮಾಡ್ತಾ ಇರ್ತಾರೆ. ಇನ್ನು ಈ ಮಿಥುನ ರಾಶಿಯಲ್ಲಿ ರವಿ ಇರ್ತಕ್ಕಂತಹ ಜಾತಕರಿಗೆ ಬರಬಹುದಾದಂತಹ ಕಾಯಿಲೆಗಳು ಏನು ಅಂತ ಹೇಳಿದ್ರೆ ಇವ್ರಿಗೆ ಭುಜಗಳ ನೋವು ಬರಬಹುದು, ಸ್ನಾಯು ಸೆಳೆತ, ನರಗಳಿಗೆ ಸಂಬಂಧಪಟ್ಟಂತಹ ಕಾಯಿಲೆಗಳು, ಶೀತ, ಕೆಮ್ಮು, ಅಸ್ತಮ ಮತ್ತು ಸದಾ ಉಸಿರಾಟಕ್ಕೆ ತೊಂದರೆ ಆಗ್ತಕ್ಕಂಥದ್ದು, ಈ ರೀತಿಯ ಒಂದು ಸಮಸ್ಯೆಗಳನ್ನು ಇವರು ಫೇಸ್ ಮಾಡಬೇಕಾಗತ್ತೆ. ಹಾಗಾಗಿ ಈ ಮಿಥುನ ರಾಶಿಯಲ್ಲಿ ರವಿ ಇರ್ತಕ್ಕಂತಹ ಜಾತಕರು ಪರಿಹಾರವಾಗಿ ಪ್ರತಿನಿತ್ಯ ಸೂರ್ಯೋದಯದ ಸಮಯದಲ್ಲಿ ಸ್ವಲ್ಪ ಸಮಯನಾದ್ರೂ ಸೂರ್ಯನ ಎದುರಿಗೆ ಕುಳಿತುಕೊಂಡು ನಿಧಾನವಾಗಿ ತಮ್ಮ ಉಸಿರಾಟವನ್ನು ಗಮನಿಸುತ್ತಾ ಧ್ಯಾನಿಸಬೇಕು. ಮತ್ತು ಆದಿತ್ಯ ಹೃದಯ ಸ್ತೋತ್ರವನ್ನು ಪಠಿಸುತ್ತಾ ಬಂದರೆ ಇವ್ರಿಗೆ ಆರೋಗ್ಯಕರ ನೆಮ್ಮದಿಯ ಜೀವನವನ್ನು ನಡೆಸ್ತಾರೆ. ಇದಿಷ್ಟಾಗಿತ್ತು ಮಿಥುನ ರಾಶಿಯಲ್ಲಿ ರವಿ ಇದ್ದಾಗ ನಿಮ್ಮ ವ್ಯಕ್ತಿತ್ವ, ಉದ್ಯೋಗ, ಹಣಕಾಸು, ಆರೋಗ್ಯಕ್ಕೆ ಸಂಬಂಧಪಟ್ಟಂತಹ ಕಿರು ಮಾಹಿತಿ. ಧನ್ಯವಾದಗಳು.